ಇತ್ತೀಚಿನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕು ಪ್ರಸಿದ್ಧ ಆನೆಕೆರೆ ಗ್ರಾಮದಲ್ಲಿ ನಡೆದ ಅದ್ದೂರಿ ತ್ರಿವಳಿ ರಥೋತ್ಸವ. ಆನೆಕೆರೆ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರೆ ಅಂಗವಾಗಿ ನಡೆದ ರಥೋತ್ಸವದಲ್ಲಿ ಭಾಗಿಯಾದ ನಂಬಿಹಳ್ಳಿ ಸಾಗತವಳ್ಳಿ ರಥಗಳು. ಸಾವಿರಾರು ಭಕ್ತರು ಭಾಗಿ. ತಾಲೂಕು ಕ್ರೀಡಾಂಗಣದ ಬಳಿ ಕ್ರೀಡಾಪಟುಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ 2 ಹೈಟೆಕ್ ಶೌಚಾಲಯ ನಿರ್ಮಾಣ. ಶೌಚಗಳ ಸೂಕ್ತ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದ ಶಾಸಕರು. ಪುರಸಭೆಯ ಸ್ವಚ್ಛತೆಗೆ 10 ಲಕ್ಷ ವೆಚ್ಚದ ಟ್ರ್ಯಾಕ್ಟರ್ ನೀಡಿಕೆ. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಗೆ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಸೊರಗಿದ ಸಂಸ್ಥೆಗೆ ಆಶಾದಾಯಕ ರಿಸಲ್ಟ್. 80% ಫಲಿತಾಂಶ ದಾಖಲು. ಸಂಸ್ಥೆಯನ್ನ ಮತ್ತಷ್ಟು ಗಟ್ಟಿಯಾಗಿ ಕಟ್ಟಿ 100% ಫಲಿತಾಂಶ ಎಂದ ಆಡಳಿತ ಮಂಡಳಿ ಅಧ್ಯಕ್ಷ ಮಂಜುನಾಥ್. ಹಾಗೂ ತಾಲೂಕಿನ ಜನರ ಪ್ರೀತಿ ವಿಶ್ವಾಸಕ್ಕೆ ಎಂದಿಗೂ ಚಿರಋಣಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶಾಸಕರನ್ನು ಅಭಿನಂದಿಸಿದ ನುಗ್ಗೇಹಳ್ಳಿ ಬಾಗೂರು ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಗ್ರಾಮದ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಅದ್ದೂರಿ ಜಾತ್ರಾ ಮಹೋತ್ಸವವು ಬುಧವಾರ ಮುಂಜಾನೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ತಾಲೂಕಿನಲ್ಲಿಯೇ ಪ್ರಸಿದ್ಧವಾಗಿರುವ ಆನೆಕೆರೆ ಗ್ರಾಮದ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರಾ ಮಹೋತ್ಸವವು 3 ದಿನಗಳಿಂದ ನಡೆದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲಾಗಿತ್ತು. ರಥೋತ್ಸವದ ಮುನ್ನ ದಿನವಾದ ಮಂಗಳವಾರ ಸಂಜೆ ನೆರೆಯ ಸಾಗತವಳ್ಳಿ ಗ್ರಾಮದ ರಥ, ನಂಬಿಹಳ್ಳಿಯ ರಥ ತಮ್ಮ ಗ್ರಾಮಗಳಲ್ಲಿ ಅಲಂಕೃತಗೊಂಡು ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಿದ ನಂತರ ಆನೆಕೆರೆಗೆ ತರಲಾಗುತ್ತದೆ. ಅಂದು ರಾತ್ರಿ ಸಂಪ್ರದಾಯದಂತೆ ಗ್ರಾಮದ ಮಧ್ಯೆ ಸ್ವಲ್ಪ ದೂರ ಆನೆಕೆರೆ ಅಮ್ಮನವರ ರಥವನ್ನು ಎಳೆಯಲಾಗುತ್ತದೆ. ಮಂಗಳವಾರ ರಾತ್ರಿ ಮಡೆ, ಬಾಯಿ ಬೀಗ, ಸೋಮನ ಕುಣಿತ, ಗೊಂಬೆ ಕುಣಿತ ಜರುಗುತ್ತದೆ. ವೀರಭದ್ರಸ್ವಾಮಿ ಸನ್ನಿಧಿಯ ಮುಂದೆ ಹಾಕಲಾಗಿದ್ದ ಬೆಂಕಿ ಕೆಂಡದಲ್ಲಿ ಭಕ್ತರು ಹಾಯ್ದು ಕೆಂಡೋತ್ಸವದಲ್ಲಿ ಭಾಗಿಯಾಗುತ್ತಾರೆ. ಇನ್ನು ಬುಧವಾರ ಮುಂಜಾನೆ 6 ಗಂಟೆ ವೇಳೆಗೆ ಗ್ರಾಮದ ಮಧ್ಯಭಾಗದಲ್ಲಿ ನಿಲ್ಲಿಸಲಾಗಿದ್ದ 3 ರಥಗಳ ಪೈಕಿ ಸಾಗತವಳ್ಳಿ ಮತ್ತು ನಂಬಿಹಳ್ಳಿ ರಥಗಳಲ್ಲಿ ಸೋಮ ಮತ್ತು ಬೀರನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆನೆಕೆರೆ ಗ್ರಾಮದ ರಥದಲ್ಲಿ ಆನೆಕೆರೆ ಅಮ್ಮನವರ ಮೆರೆಯುವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಬಲಿಕೂಳು ಅರ್ಪಿಸಿ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ 3 ರಥಗಳನ್ನು ಎಳೆಯಲಾಗುತ್ತದೆ. ಗ್ರಾಮದ ಮಧ್ಯಭಾಗದಿಂದ ಕೆರೆಯಂಚಿನಲ್ಲಿರುವ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯದ ಆವರಣದವರೆಗೂ ಭಕ್ತರ ಜೈಕಾರದೊಂದಿಗೆ ರಥ ಎಳೆಯಲಾಗುತ್ತದೆ. 3 ರಥಗಳನ್ನು ಒಟ್ಟಿಗೆ ಆನೆಕೆರೆ ಅಮ್ಮನವರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ. ನಂತರ ರಥದಲ್ಲಿರಿಸಲಾಗಿದ್ದ ಆನೆಕೆರೆ ಅಮ್ಮನವರ ಅಡ್ಡೆ ಮೂರ್ತಿಯನ್ನ ಕೆಳಗಿಳಿಸಿ ಸ್ವಲ್ಪ ಕಾಲ ಭಕ್ತರ ದರ್ಶನಕ್ಕಾಗಿ ಮೆರೆಸಲಾಗುತ್ತದೆ. ಈ ವೇಳೆ ಆನೆಕೆರೆ ಅಮ್ಮನವರಿಗೆ ಶತಮಾನಗಳಿಂದಲೂ ಕೊಡಲಾಗುತ್ತಿರುವ ಕೋಣಬಲಿಯನ್ನು ಗ್ರಾಮದ ಯುವಕರು ನಿಷೇಧದ ನಡುವೆಯೂ ಅರ್ಪಿಸಿ ಭಕ್ತಿ ಮೆರೆಯುತ್ತಾರೆ. ರಥೋತ್ಸವಕ್ಕೆಂದು ಆಗಮಿಸಿದ್ದ ಅಕ್ಕಪಕ್ಕದ ಗ್ರಾಮದವರು ದೇವಿಯ ದರ್ಶನ ಬಳಿಕ ಜಾತ್ರೆಯಲ್ಲಿ ಮಿಠಾಯಿ, ಕಡಲೆಪುರಿ, ಜಿಲೇಬಿ ಸೇರಿ ಸಿಹಿ ತಿಂಡಿ ಖರೀದಿಸಿ ಮಕ್ಕಳಿಗೆ ಆಟಿಕೆ ಕೊಡಿಸಿಕೊಂಡು ತಮ್ಮ ಊರುಗಳತ್ತ ಹೆಜ್ಜೆ ಹಾಕುತ್ತಾರೆ. ಆನೆಕೆರೆ, ನಂಬಿಹಳ್ಳಿ, ಸಾಗತವಳ್ಳಿ, ಪಿಳ್ಳಳ್ಳಿ, ನಾಡನಹಳ್ಳಿ, ಶೆಟ್ಟಿಗೌಡನಹಳ್ಳಿ, ಚೆನ್ನಾಪುರ, ಕೋಡಿಹಳ್ಳಿ, ಮಾಳಿನಹಳ್ಳಿ, ಕಲ್ಲೇನಹಳ್ಳಿ, ಆಲಗೊಂಡನಹಳ್ಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಜನತೆ ದೇವಸ್ಥಾನದ ಆವರಣದಲ್ಲಿ ಒಲೆ ಹಾಕಿ ಅಡುಗೆ ಮಾಡಿ ದೇವರಿಗೆ ತಳಿಗೆ ಅರ್ಪಿಸುವ ಪದ್ಧತಿಯು ನಡೆಯುತ್ತದೆ. ಇನ್ನು ಕೆಲವರು ಮನೆಯಿಂದಲೇ ತಳಿಗೆ ತಂದು ನೈವೇದ್ಯ ಅರ್ಪಿಸುತ್ತಾರೆ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ರಥೋತ್ಸವದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಇನ್ನು ಜಾತ್ರೆಯ ಸಕಲ ಸಿದ್ಧತೆ ನೇತೃತ್ವವನ್ನು ಗುಡಿಗೌಡ ಭಕ್ತ ರಾಮೇಗೌಡ ವಹಿಸಿದ್ರು. ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ಶೌಚಾಲಯಗಳನ್ನು ಸಾರ್ವಜನಿಕರು ಸರಿಯಾಗಿ ಬಳಸಿ ಸ್ವಚ್ಛತೆ ಕಾಪಾಡಬೇಕು. ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು.
ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಬುಧವಾರದಂದು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಪುರಸಭೆ ಚನ್ನರಾಯಪಟ್ಟಣ 2024-25ನೇ ಸಾಲಿನ ಸ್ವಚ್ಛ ಭಾರತ ಮಿಷನ್ 2.0 ಮತ್ತು ಪುರಸಭಾ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾದ ಹೈಟೆಕ್ ಶೌಚಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶುಚಿತ್ವ ಕಾಪಾಡುವ ದೃಷ್ಟಿಯಲ್ಲಿ ಮತ್ತು ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ 66 ಲಕ್ಷ ರು ಅನುದಾನದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜಿಸುವ ಮೂಲಕ ಬಯಲು ಶೌಚಾಲಯವನ್ನು ಅವಲಂಬಿಸಿದ್ದಾರೆ. ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿಯಾಗುತ್ತಿದ್ದು ಪ್ರತಿನಿತ್ಯ ಸಾವಿರಾರು ಜನರು ಕ್ರೀಡಾ ಚಟುವಟಿಕೆ, ವ್ಯಾಯಾಮ ಹಾಗೂ ವಾಕಿಂಗ್ ಮಾಡಲು ಬರುವುದರಿಂದ ಶೌಚಾಲಯದ ಅಗತ್ಯವಿತ್ತು. ಈ ದಿಸೆಯಲ್ಲಿ ಅನುದಾನ ಕ್ರೋಢೀಕರಿಸಿ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದೆ. ಅಂಬಿಕಾನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 33 ಲಕ್ಷ ರು ವೆಚ್ಚದಲ್ಲಿ ಶೌಚಾಲಯ ನಿರ್ಮಿಸಲಾಗಿದೆ ಎಂದರು. ಶೌಚಾಲಯವನ್ನು ಪುರಸಭೆಯವರೇ ಸ್ವಚ್ಛತೆ ಮಾಡ್ತಾರೆ. ಶೌಚಾಲಯದ ಉಸ್ತುವಾರಿಯನ್ನು ಕ್ರೀಡಾಂಗಣದ ನಿರ್ವಾಹಕ ಸೂರ್ಯಕುಮಾರ್ ಜವಾಬ್ದಾರಿಯಾಗಿ ನಡೆಸಿಕೊಂಡು ಶುಚಿತ್ವ ಕಾಪಾಡಬೇಕು ಹಾಗೂ ಶೌಚಾಲಯದ ಮುಂಭಾಗ ಇಂಟರ್ಲಾಕ್ ಅಳವಡಿಸಿ ಶೌಚಾಲಯದ ಮುಂಭಾಗಿಲಿಗೆ ಮಳೆ ನೀರು ಬೀಳದ ಹಾಗೆ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ನ ನಿರ್ದೇಶಕ ಎಂಆರ್ ಅನಿಲ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಪರಿಸರ ಅಭಿಯಂತರೆ ಬಿಎ ಕಾವ್ಯಶ್ರೀ, ಕಿರಿಯ ಅಭಿಯಂತರರಾದ ಬಸವರಾಜು, ಗಿರೀಶ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮೂರ್ತಿ ಸೇರಿದಂತೆ ಪೌರಕಾರ್ಮಿಕ ಸಿಬ್ಬಂದಿಯವರು ಭಾಗವಹಿಸಿದರು. ಉಪಯೋಗ ಆಗ್ತಕ್ಕಂಥದ್ದು ತುಂಬ ಅತ್ಯವಶ್ಯಕತೆಯಾಗಿತ್ತು. ಒಂದು ಸುಸಜ್ಜಿತವಾದ ತರೀಕೆಯಲ್ಲಿ ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಎತ್ತಿದ್ದಾರೆ, ಎಲ್ಲ ಪುರಸಭೆಯಲ್ಲಿ ಅಧಿಕಾರಿ ವರ್ಗ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಮಾಜಿ ಅಧ್ಯಕ್ಷರಾದ ನಮ್ಮ ಮೋಹನ್ ಇದ್ದಾರೆ, ಅನಿಲ್ ಕುಮಾರ್ ಇದ್ದಾರೆ. ಇವತ್ತು ಇದನ್ನು ಒಳ್ಳೆ ರೀತಿ ಸದ್ಬಳಕೆ ಮಾಡಿಕೊಂಡು ಯುವಜನ ಮತ್ತು ಕ್ರೀಡಾ ಇಲಾಖೆಯ ಒಂದು ವ್ಯಾಪ್ತಿನಲ್ಲಿ ಸ್ಟೇಡಿಯಂ ಬರೋದ್ರಿಂದ ಅಲ್ಲಿ ಔಟ್ ಪ್ರೋಸೆಸ್ಸಲ್ಲಿ ನಮ್ಮ ಹುಡುಗ ನೋಡ್ಕೊತಾ ಇದೆ, ನಮ್ಮ ಸೂರ್ಯಕುಮಾರ್. ಅವನಿಗೆ ಇದರ ನಿರ್ವಹಣೆಗೆ ಅಂದರೆ ಇದನ್ನು ಉಸ್ತುವಾರಿ ಕ್ಲೀನಿಂಗು ವಗೇರೆ ಎಲ್ಲ ಮುನ್ಸಿಪಲ್ ನಮ್ಮ ಸಿಬ್ಬಂದಿ ವರ್ಗನೇ ಇದನ್ನು ನೋಡ್ಕೋತಾರೆ. ಅದ್ರ ಜೊತೆಗೊಂದು CC ಕ್ಯಾಮ್ರಾಗಳನ್ನು ಕೂಡ 4 CC ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದು ಕೂಡ ಇವತ್ತು ಸೂಚನೆಯನ್ನು ನೀಡಿದೆ. ಇವತ್ತು ಇದು ಹೆಚ್ಚಿನ ಅನುಕೂಲ ಆಗ್ತದೆ. ಯಾಕಂದರೆ ಬೆಳಗ್ಗೆ ನನ್ನ ಪ್ರಕಾರ ನೂರಾರು ಜನ ಬರ್ತಾರೆ. ಕೆಲವು ಕಾರ್ಯಕ್ರಮಗಳು ಬಂದಾಗ ಇದು ಸ್ಟೇಡಿಯಮಲ್ಲಿ ಆ ಹೆಣ್ಣು ಮಕ್ಕಳು ಬಂದು ತುಂಬಾ ಸಮಸ್ಯೆ ಆಗ್ತದೆ. ಸ್ಟೂಡೆಂಟ್ಸ್ಗೆ, ಅಡಲ್ಟ್ಸ್ಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಉಪಯೋಗ ಆಗ್ತದೆ. ಇದು ನಮ್ಮೆಲ್ಲರ ಆಸ್ತಿ ಅನ್ನೋದನ್ನು ಸಾರ್ವಜನಿಕರು ಕೂಡ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಏನೋ ಇವತ್ತು ಮಾಡಿಕೊಟ್ಟವರಪ್ಪ ಇಲ್ಲಿ ಬಂದು ನಲ್ಲಿ ಮುರಿದಾಕೋದು, ಮತ್ತೊಂದು ಇದು ಮಾಡೋದು, ಅದನ್ನು ಮಾಡಬಾರ್ದು. ಆಮೇಲೆ ಇಲ್ಲಿ ಬೇರೆ ರೀತಿ ಅದಕ್ಕೋಸ್ಕರನೇ 4 CC ಕ್ಯಾಮ್ರಾಗಳು ಹಾಕಿದ್ರೆ ಅದೆಲ್ಲ ಅವಾಯ್ಡ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಕೂಡಲೇ ವಿತಿನ್ 2-3 ಡೇಸಲ್ಲೇ ಇದು 4-5 ಆಗ್ತದೆ. ಸ್ಟೇಡಿಯಂಗೂ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯು 2025-26ನೇ ಸಾಲಿನ ಪದವಿ ಪೂರ್ವ ಪರೀಕ್ಷಾ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ್ದು 80% ಫಲಿತಾಂಶ ದಾಖಲಿಸುವ ಮೂಲಕ ತನ್ನ ಹಳೆಯ ವೈಭವಕ್ಕೆ ಮರಳುವ ಮುನ್ಸೂಚನೆಯನ್ನ ನೀಡಿದೆ. ಹಿಂದೊಂದು ಕಾಲದಲ್ಲಿ ನವೋದಯ ವಿದ್ಯಾಸಂಸ್ಥೆಯು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶಗಳಲ್ಲಿ 100% ಸಾಧನೆ ಮಾಡಿ ಜಿಲ್ಲೆಗೆ ಹೆಸರುವಾಸಿಯಾಗಿತ್ತು. ದಿನಕಳೆದಂತೆ ಬದಲಾದ ಆಡಳಿತ ಮಂಡಳಿಗಳ ಕಾರ್ಯವೈಖರಿ ಸಂಸ್ಥೆಯ ಮೇಲೆ ಹಿಡಿತವಾಗಿ ಫಲಿತಾಂಶ ಗಣನೀಯವಾಗಿ ಇಳಿಮುಖವಾಗಿತ್ತು. ಕಳೆದ ವರ್ಷದ ಪಿಯು ಫಲಿತಾಂಶ 34% ಕುಸಿದು ತಾಲೂಕಿನ ಜನರ ದೃಷ್ಟಿಯಲ್ಲಿ ಸಂಸ್ಥೆಯನ್ನ ಮುಚ್ಚುವುದೊಂದೇ ಬಾಕಿ ಎಂಬ ಮಾತುಗಳು ಶುರುವಾಗಿದ್ದವು. ಪಟ್ಟಣದ ಖಾಸಗಿ ವಿದ್ಯಾಸಂಸ್ಥೆಗಳು ತಮ್ಮ 9ನೇ ತರಗತಿಯಲ್ಲಿ ಫೇಲ್ ಆದ, ಕಡಿಮೆ ಅಂಕ ಗಳಿಸಿದ ಮಕ್ಕಳನ್ನ ವರ್ಗಾವಣೆ ಪತ್ರ ಕಳಿಸಿದಾಗ ಅಂತಹ ಮಕ್ಕಳಿಗೆ ಆಸರೆಯಾಗಿದ್ದೇ ನವೋದಯ ವಿದ್ಯಾಸಂಸ್ಥೆ. ಅಂತಹ ಮಕ್ಕಳನ್ನ ದಾಖಲಿಸಿಕೊಂಡು ಇತ್ತೀಚೆಗೆ ರಚನೆಯಾದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಸಿಜೆ ಮಂಜುನಾಥ್, ಕಾರ್ಯದರ್ಶಿ ಶರತ್ ಕೆಂಬಾಳು ನೇತೃತ್ವದ ನಿರ್ದೇಶಕರ ತಂಡ ಸತತ ಪ್ರಯತ್ನ, ಬೋಧಕರ, ಪೋಷಕರ ನಿರಂತರ ಸಭೆ, ವಿಶೇಷ ತರಗತಿಗಳು, ಮನೆಯಲ್ಲಿದ್ದಾಗಲೂ ವಿದ್ಯಾರ್ಥಿಗಳೊಂದಿಗೆ ನಿರಂತರ ಸಂಪರ್ಕದ ಫಲ 34% 80% ಫಲಿತಾಂಶ ದಾಖಲಿಸುವ ಮೂಲಕ ಭರವಸೆಗೆ ಕಾರಣವಾಗಿದೆ. ಈ ಫಲಿತಾಂಶದ ಕುರಿತಾಗಿ ಕಾಲೇಜು ಆಡಳಿತ ಮಂಡಳಿ ಮಾಧ್ಯಮಕ್ಕೆ ಮಾಹಿತಿ ನೀಡಿತು. ಈ ಖುಷಿಯ ವಿಚಾರವನ್ನ ಹಂಚಿಕೊಂಡ ಸಂಸ್ಥೆ ಅಧ್ಯಕ್ಷ ಸಿಜೆ ಮಂಜುನಾಥ್, ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಿದ ಎಲ್ಲ ವಿಷಯಗಳ ಉಪನ್ಯಾಸಕರಿಗೆ ಅಭಿನಂದನೆ ಸಲ್ಲಿಸಬೇಕು.
ಕೆಳಮಟ್ಟಕ್ಕೆ ಕುಸಿದಿದ್ದ ಫಲಿತಾಂಶ ಏರುಗತಿ ಆರಂಭಿಸಿ 80% ಬಂದಿದ್ದೇವೆ. 100% ಫಲಿತಾಂಶ ದಾಖಲಿಸುವ ದಿನಗಳು ದೂರವಿಲ್ಲ. ಮುಂದಿನ ವರ್ಷದ ಫಲಿತಾಂಶಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಸ್ಫೂರ್ತಿ ನೀಡಿದ್ದು, ಮುಂದಿನ ವರ್ಷದ ಫಲಿತಾಂಶ 100% ಫಲಿತಾಂಶ ಪಡೆದೇ ತೀರುತ್ತೇವೆ ಎಂದರು. ನಮ್ಮ ಸಂಸ್ಥೆಯ ಬಗ್ಗೆ ಕೆಲವರು ಅಪಪ್ರಚಾರ ನಡೆಸಿದ್ದುಂಟು. ಅಲ್ಲಿ ಉಪನ್ಯಾಸಕರಿಲ್ಲ. ಬೇರೆಡೆಯಿಂದ ತಿರಸ್ಕೃತಗೊಂಡ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಕೊಂಡು ಫಲಿತಾಂಶ ಕುಸಿಯಲು ಕಾರಣವಾಗಿದ್ದಾರೆ ಎಂದು. ಇವೆಲ್ಲದಕ್ಕೂ ಇದೀಗ ನಮ್ಮ ಮಕ್ಕಳು ಉತ್ತರ ಕೊಟ್ಟಿದ್ದಾರೆ. ಇಡೀ ಸಂಸ್ಥೆಯ ಎಲ್ಲ ಬೋಧಕೇತರ ಸಿಬ್ಬಂದಿ ಮುಂದಿನ ದಿನಗಳಲ್ಲಿ 100% ಗುರಿ ಮುಟ್ಟುವ ಛಲ ಹೊಂದಿದ್ದು, ಪೋಷಕರು ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ದಾಖಲಿಸಬೇಕೆಂದು ಮನವಿ ಮಾಡಿದರು. ಕಾರ್ಯದರ್ಶಿ ಶರತ್ ಕೆಂಬಾಳು, ನಿಕಟಪೂರ್ವ ಅಧ್ಯಕ್ಷ OR ರಂಗೇಗೌಡ ಮಾತನಾಡಿದರು. ಉಳಿದಂತೆ ನಿರ್ದೇಶಕರುಗಳಾದ ಡಾಕ್ಟರ್ ಶೇಷಶೈನ, ಜಲೇಂದ್ರ, ಸಂತೋಷ್ ಮರುವನಹಳ್ಳಿ, CT ಕುಮಾರಸ್ವಾಮಿ, ಶಿವಕುಮಾರ್, ಪ್ರಾಂಶುಪಾಲರಾದ AT ಸಂಜಯ್ ಕುಮಾರ್, ಕುಂಚೇವು ಕಾಲೇಜು ಪ್ರಾಂಶುಪಾಲೆ GM ಸುಮಲತಾ, ಉಪನ್ಯಾಸಕರಾದ ಡಾಕ್ಟರ್ ಹನುಮಂತಪ್ಪ, JN ಕಲ್ಪನಾ, CC ರೇಖಾ, BK ಬೊಮ್ಮಯ್ಯ, KV ಕವಿತಾ, ಸಂಗೀತ, ರಿಯಾಜ್ ಇದ್ರು. ನವೋದಯ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣದ ಆತ್ಮೀಯರೇ, 2025-26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿದ್ದು, ನಮ್ಮ ಶಾಲೆಯಲ್ಲಿ ಒಟ್ಟಾರೆ 180 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 80% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಒಂದು ಸಂತೋಷದಾಯಕ ವಿಷಯ. ಏಕೆಂದರೆ ಇಲ್ಲಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನಡೆಯುತ್ತಿದ್ದು, ಉತ್ತಮ ದರ್ಜೆ ಓದಿದಂತೆಗಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದು, ನಮ್ಮ ಶಾಲೆಗೆ 30ರಿಂದ 35%, 40% ಮಕ್ಕಳಂತ ಬಂದಂಥ ಮಕ್ಕಳನ್ನು ಸೇರಿಸ್ತಿದ್ದರು. ಮೊದಲನೇ ಎಕ್ಸಾಮಲ್ಲಿ ಪಾಸಾದ ಮಕ್ಕಳೆಲ್ಲರೂ ಪ್ರೈವೇಟ್ ಸಂಸ್ಥೆಗೆ ಸೇರ್ತಿದ್ದು, 2-3ನೇಲಿ ಪಾಸಾದಂಥ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಶಾಲೆಗೆ ಸೇರ್ತಿದ್ದರು. ಆದ್ದರಿಂದ ಈ ಶಾಲೆಗೆ 80% ಬಂದಿರೋದು ನಮ್ಮ ಶಿಕ್ಷಕರ ಗಮನಾರ್ಹ ಇದು ಬೋಧನೆಯಾಗಿರುವುದೆಂದು ಎದ್ದು ಕಾಣುತ್ತಿದೆ. ಆದ್ದರಿಂದ ನನ್ನ ಹೃದಯಪೂರ್ವಕವಾಗಿ ನಮ್ಮೆಲ್ಲ ಶಿಕ್ಷಕರೊಂದಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಕಲಾ ವಿಭಾಗದಲ್ಲಿ 40 ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾಗಿದ್ದು 73% ಉತ್ತೀರ್ಣರಾಗಿರ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆಗೆ 50 ಜನ ವಿದ್ಯಾರ್ಥಿಗಳು ಹಾಜರಿದ್ದು 90% ಉತ್ತೀರ್ಣರಾಗಿರ್ತಾರೆ. ವಿಜ್ಞಾನ ವಿಭಾಗದಲ್ಲಿ 69% ಉತ್ತೀರ್ಣರಾಗಿರ್ತಾರೆ. ಅದರಿಂದ ಸಬ್ಜೆಕ್ಟ್ ವಿಷಯಗಳನ್ನು ಹೇಳ್ತೇನೆ. ಕನ್ನಡದಲ್ಲಿ 109 ವಿದ್ಯಾರ್ಥಿಗಳಿಗೆ 105 ಜನ ವಿದ್ಯಾರ್ಥಿಗಳು ಪಾಸಾಗಿ 93.30% ಬಂದಿರೋದ್ರಿಂದ ಆ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂಗ್ಲೀಷ್ ವಿಷಯದಲ್ಲಿ 109 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 103 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದು 95% ರಿಸಲ್ಟ್ ಕೊಟ್ಟಿದ್ದರಿಂದ ಸಹ ಆ ಶಿಕ್ಷಕರು ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇತಿಹಾಸದಲ್ಲಿ 90ರಿಂದ 90% ಮಕ್ಕಳು ಹಾಜರಿದ್ದು 90% ರಿಸಲ್ಟ್ ಬಂದಿರೋದ್ರಿಂದ ಆ ಶಿಕ್ಷಕರು. ನಾವು ಫಸ್ಟ್ ಬಂದಾಗ ಆಗೇನಾಯಿತು, ಸೆಕೆಂಡ್ ಇಯರ್ ಮಕ್ಕಳು ಬಂದಿದ್ದು, ಆಗ ಅವರು ಅಂತ ಒಂದು ತರಬೇತಿ ಪಡ್ಕೊಂಡಿರಲಿಲ್ಲ. ನಾವು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಫಸ್ಟು ಮ್ಯಾನೇಜ್ಮೆಂಟ್ ಬಂದಾಗ ನಮ್ಮ ಹೊಸ ಮಕ್ಕಳು ಫಸ್ಟ್ PUC ಅಡ್ಮಿಷನ್ ಮಾಡ್ಕೊಂಡು ನಿರಂತರವಾಗಿ ಸೆಕೆಂಡ್ PUC ಬಂದಿದ್ದಾರೆ. ನಿರಂತರವಾಗಿ ಟೀಚರ್ಸು ಶ್ರಮ ಪಟ್ಟದ್ರಿಂದ ಹುಡುಗರಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಜೊತೆ ನಾವು ಸಹ ವಾಲಂಟಿಯರಾಗಿ ಏನಾದರೂ ಮಾಡಿ ನವೋದಯ ವಿದ್ಯಾಸಂಸ್ಥೆಯ ಘನತೆ ಗೌರವ ಉಳಿಸಬೇಕು ಅಂತ ಆಡಳಿತ ಮಂಡಳಿ ಪ್ಲಸ್ ಉಪನ್ಯಾಸಕರು ಜೊತೆಗೂಡಿ ನಾವು ಶ್ರಮ ಪಟ್ಟಿದ್ದೀವಿ. ನಿಜವಾಗಲೂ ಈ ಸಂದರ್ಭದಲ್ಲಿ ಉಪನ್ಯಾಸಕ ಮಿತ್ರರಿಗೆ ತುಂಬ ಧನ್ಯವಾದಗಳು. ಜೊತೆಗೆ ಇನ್ನೂ ಸಹ ಇದೇ ಎಲ್ಲ ತೃಪ್ತಿಯಾಗೋದಿಲ್ಲ. ಜೊತೆಗೆ ನಾವು ನೆಕ್ಸ್ಟ್ ಫಸ್ಟ್ PUCಗೆ ಅಡ್ಮಿಷನ್ ಮಾಡ್ಕೋಬೇಕು. ನಿರಂತರವಾದಂತಹ ಗುಣಮಟ್ಟದ ಮೌಲ್ಯಾಧಾರಿತವನ್ನು ಶಿಕ್ಷಣ ಕೊಟ್ಟರೆ ಏನು ನಾವು ಗತವೈಭವ ನವೋದಯ ಹೊಂದಿತ್ತು ಅದನ್ನು ಮರುಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಲವೂ ಸಹ ನಮ್ಮ ಉಪನ್ಯಾಸಕರಿಗೆ ಈಗಲೇ ನೃತ್ಯ ಕೊಟ್ಟಿದ್ದೀನಿ. ನಿರಂತರವಾಗಿ ಅವರಿಗೆ ಪಾಠ ಪ್ರವಚನ ಮಾಡಿ 2027-28 ಸಾಲ ಬರುವಂಥ ರಿಸಲ್ಟ್ ಉತ್ತಮವಾಗಲಿ ಒಳಪಡಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ಸ್ಟೂಡೆಂಟ್ಸ್ ಅವರವ್ರದೇ ಆದ ಕೆಲವು ಅವ್ರದ್ದೇ ಯಾರ್ಯಾರು ಕಡಿಮೆ ತೆಗಿತಿದ್ದಾರೆ, ಯಾರ್ಯಾರು ಚೆನ್ನಾಗಿ ಓದ್ತಿದ್ದಾರೆ,
ಆ ಒಂದು ಸ್ಟೂಡೆಂಟ್ಸ್ಗೆ ಅವ್ರವ್ರದ್ದು ಇದಕ್ಕೆ ಒತ್ತು ಕೊಟ್ಟು ಏನು ಓದಿಸಿ ಈ ಒಂದು ರಿಸಲ್ಟ್ ತಂದುಕೊಟ್ಟಿದ್ದಾರೆ. ಆ ವಿಚಾರವಾಗಿ ಅವರಿಬ್ಬರಿಗೂ ತುಂಬ ಧನ್ಯವಾದಗಳು ಹೇಳ್ತಿದ್ದೀನಿ. ಹಾಗೆ ಈ ಹೋದ ವರ್ಷ ಏನಿತ್ತು 24-25ನೇ ಸಾಲಿನಲ್ಲಿ ನಮ್ಮ ಕಾಲೇಜ್ಗೆ 34% ಮಾತ್ರ ಇದ್ದಿದ್ದು, ಓವರಾಲ್ 34% ಇದ್ದಿದ್ದು. ಈ ಸಲ ಏನಾಗಿದೆ 25-26ನೇ ಸಾಲಿಗೆ 80% ಬಂದಿದೆ. 80% ತೆಗೆದು 34ರಿಂದ 80% ತಗೊಂಡೋಗೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕಿಂತ ಅವ್ರವ್ರದ್ದು ಡೆಡಿಕೇಶನ್ ಇದೆ. ಇಲ್ಲಿ ಯಾರ್ಯಾರು ಟೀಚರ್ಸ್ ಯಾರ್ಯಾರು ಲೆಕ್ಚರರ್ಸ್ ಯಾರ್ಯಾರಿದ್ದಾರೆ ಅವ್ರವ್ರದ್ದೇ ಆದ ಸಪ್ರೇಟ್ ಡೆಡಿಕೇಶನ್ ಇದೆ. ಆಮೇಲೆ ನಮ್ಮದು ಟೀಚರ್ಸ್ ಒಬ್ಬರೇ ಅಲ್ಲ, ನಮ್ಮ ಡಿ ಗ್ರೂಪ್ ನೌಕರರಾಗಿರ್ಬೋದು, ನಮ್ಮ ಕ್ಲರ್ಕ್ಗಳಾಗಿರ್ಬೋದು, ಅವ್ರದ್ದೇ ಒಂದು ಸಪ್ರೇಟ್ ವಿಂಗಲ್ಲಿ ಅವ್ರವ್ರು ಏನೇನು ಕೆಲಸ ಮಾಡ್ಬೋದು ಅದನ್ನು ಮಾಡಿದ್ದಾರೆ. ಆಫೀಸ್ ಕೆಲಸ ಇರ್ಬೋದು, ಇಲ್ಲಿ ಟೀಚರ್ ಹುಡುಗರಿಗೆ ಅವ್ರು ಯಾವುದೇ ಕಾರಣಕ್ಕೂ ಓದ್ಸಲ ಏನಾಯಿತು, ನಾವು ಯಾವುದೇ ಒಬ್ಬ ಹುಡುಗನೂ ಬೆಳಿಗ್ಗೆ ಮಧ್ಯಾಹ್ನದ ಊಟಕ್ಕೆ ಆಚೆಗೆ ಕಳಿಸಿಲ್ಲ. ಯಾವ ಹುಡುಗರನ್ನೂ ಆಚೆ ಕಳಿಸಿಲ್ಲ. ಇಲ್ಲೇ ಕೂಡಾಕೊಂಡು ಎಲ್ಲ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ 10 ಗಂಟೆ 11 ಗಂಟೆ ತನಕ ಕ್ಲಾಸ್ ಮಾಡಿದ್ದಾರೆ. ನಾವು ಆ ಥರದ್ದು ಏನೂ ಮಾಡಿಲ್ಲ. ಈ ದಿನ ನಮ್ಮ ಕಾಲೇಜಿಗೆ ನವೋದಯ ಪದವಿ ಪೂರ್ವ ಕಾಲೇಜು ಚಂದ್ರಗುಂಟ ಇಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಆಡಳಿತ ಮಂಡಳಿ. ಎಲ್ಲರೂ ಆಡಳಿತ ಮಂಡಳಿಯವರು ಇಡೀ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ನಿರಂತರವಾಗಿ ಸಲಹೆ ಸೂಚನೆ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರ ಒಂದು ಒತ್ತಡ ಮತ್ತು ನಮ್ಮ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಶಿಕ್ಷಕ ವರ್ಗದವರು, ಉಪನ್ಯಾಸಕ ವರ್ಗದವರು ಅವರು ಕೂಡ ಇಡೀ ವರ್ಷ ಶ್ರಮವಹಿಸಿ ಮಕ್ಕಳಿಗೆ ಬೆಳಗ್ಗೆ ಸಾಯಂಕಾಲ ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಂಡು ಪ್ರತಿ ಯೂನಿಟ್ ಪ್ರತಿ ಲೆಸನ್ ಪಾಠ ಆದಮೇಲೆ ಅದಕ್ಕೊಂದು ಕಿರು ಪರೀಕ್ಷೆಗಳನ್ನು ಮಾಡ್ತಾ, ಆಮೇಲೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅವರಿಗೆ 6ನೇ ಸಾಲಿನ ಪದವಿ ಪೂರ್ವ ಕಾಲೇಜಿನ ಒಂದು ದ್ವಿತೀಯ PUCಯ ಪರೀಕ್ಷೆ ಫಲಿತಾಂಶ ಈ ದಿವಸ ಬಂದಿದೆ. ಒಟ್ಟಾರೆ ಫಲಿತಾಂಶ 80% ಈ ವರ್ಷದಲ್ಲಿ ಬಂದಿರ್ತದೆ, ನಮ್ಮ ಕಾಲೇಜಿಗೆ ಬಂದಿರ್ತದೆ. ಅದರಲ್ಲೂ ಹೋದ ವರ್ಷ ಇರ್ತಕ್ಕಂಥ ಫಲಿತಾಂಶಗಳಿಗೂ ಅಧಿಕ. ಏಕೆಂದರೆ ಇಲ್ಲಿಗೆ ನಮ್ಮ ನವೋದಯ ಕಾಲೇಜಿಗೆ ಬರ್ತಕ್ಕಂಥ ಮಕ್ಕಳುಗಳು 35%ಇಂದ ಬಂದಿರತಕ್ಕಂಥ ಮಕ್ಕಳು, ಅವರನ್ನು 80%ಗೆ 100% ತಗೊಳ್ಬೇಕಾದ್ರೆ ಭಾರಿ ಶ್ರಮ ಇದೆ. ಅದರಲ್ಲೂ ನಮ್ಮ ಸ್ಟಾಫ್ ಒಂದು ತುಂಬ ಚೆನ್ನಾಗಿದೆ. ನಮ್ಮ ಉಪನ್ಯಾಸಕರಿಂದ ಪ್ರಾಂಶುಪಾಲರ ಎಲ್ಲ ಒಂದು ಸಹಕಾರದಿಂದ ಈ ದಿವಸ ನನಗೆ ಒಳ್ಳೆಯ ಫಲಿತಾಂಶ ಬಂದಿದೆ. ಮುಂದೆ ಕೂಡ ಬರ್ತದೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಕೂಡ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಆಡಳಿತ ಮಂಡಳಿಗೆ ಒಂದು ನಿಜವಾಗ್ಲೂ ನಾನು ಒಬ್ಬ ಮಾಜಿ ನೌಕರ, ಅಂದರೆ ನಿವೃತ್ತ ನೌಕರ, ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಏಕೆಂದರೆ ಪ್ರತಿಯೊಬ್ಬರು ಕೂಡ ಇನಿಷಿಯೇಟ್ ತಗೊಂಡು ಇವತ್ತು ಕೆಲಸವನ್ನು ಮಾಡಿಸಿ ಈ ದಿವಸ ಒಳ್ಳೆಯ ಫಲಿತಾಂಶ ಬಂದಿದೆ. ಮತ್ತು ಎಲ್ಲ ಉಪನ್ಯಾಸಕರು ಕೂಡ ಅಷ್ಟೇ, ಅವರು ತಮ್ಮ ವಿಷಯದಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡೋದ್ರ ಮೂಲಕ ಒಳ್ಳೆಯ ಫಲಿತಾಂಶವನ್ನು ಕಾಲೇಜಿಗೆ ತಂದುಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಕಾಲೇಜಿಗೆ ಬರ್ತದೆ. ತಮ್ಮ 3 ಬಾರಿ ಶಾಸಕರ ಅವಧಿಯಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಜೊತೆಗೆ ತಾಲೂಕಿನ ಜನರ ಕಷ್ಟ ಸುಖಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಪಟ್ಟಣದ ತಮ್ಮ ನಿವಾಸದಲ್ಲಿ ನುಗ್ಗೇಹಳ್ಳಿ ಹಾಗೂ ಬಾಗೂರು ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ತಮ್ಮ 57ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ತಾಲೂಕಿನಲ್ಲಿ ಶೇಕಡಾ 85ರಷ್ಟು ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಜೊತೆಗೆ ಆರೋಗ್ಯ, ಶಿಕ್ಷಣ, ಸಹಕಾರಿ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡುವ ಮೂಲಕ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಗಮನ ಹರಿಸಲಾಗಿದೆ. ತಮ್ಮ 57ನೇ ವರ್ಷದ ಹುಟ್ಟುಹಬ್ಬಕ್ಕೆ ತಾಲೂಕಿನ ಜನರು ತೋರಿಸಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದಿಗೂ ಚಿರಋಣಿ ಎಂದರು. ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್ ಮಾತನಾಡಿ, ಶಾಸಕರು ತಾಲೂಕಿನಲ್ಲಿ ಪಕ್ಷಭೇದ ಮರೆತು ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆ. ಸದಾ ಬಡವರ ಬಗ್ಗೆ ಚಿಂತಿಸುವ ಅವರ ಮನೋಭಾವನೆಯನ್ನ ನಾವು ಗೌರವಿಸಬೇಕಾಗಿದೆ. ಅವರಿಗೆ ದೇವರು ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಮಾನ, ಹೆಚ್ಚಿನ ಆಯಸ್ಸು ನೀಡಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ಉದ್ಯಮಿ ಎನ್ ಹೊಸೂರು ಚಂದ್ರಣ್ಣ, ಮುಖಂಡರಾದ ಮರುಗೂರು ಅನಿಲ್, ಎಂಎಸ್ ಸುರೇಶ್, ಕುಳ್ಳೇಗೌಡ, ಬ್ಯಾಂಕ್ ನಂಜಪ್ಪ, ಕೆಟಿ ನಟೇಶ್, ಹುಲಿಕೆರೆ ಸಂಪತ್ ಕುಮಾರ್, ಮುಳ್ಕೆರೆ ಗಿರೀಶ್, ಜಗದೀಶ್, ಕುಮಾರ್, ಮರಿಶೆಟ್ಟಿಹಳ್ಳಿ ಸತೀಶ್, ಹಿರಿಯಣ್ಣಗೌಡ,
ತಾವರೆಕೆರೆ ಮಂಜು ಸೇರಿದಂತೆ ಇತರರು ಹಾಜರಿದ್ದರು. ನಾಗಣ್ಣವರು, ಚಂದ್ರಣ್ಣವರು, ಸುರೇಶ್ ಬ್ಯಾಂಕ್ ಸಂಪತ್ತು ಶುಭ ಕೋರಿದರೆ ಬೆಳಗಿನ ಕೂಡ ಸಹಸ್ರಾರು ಜನ ಬಂದು ಒಂದು ಗೌರವವನ್ನು ಸಲ್ಲಿಸಿರುವಂಥ ವಿಚಾರಗಳನ್ನು ನಾನು ಅವ್ರಿಗೆ ಋಣಿಯಾಗಿದ್ದೀನಿ. ಈ ಕ್ಷೇತ್ರದ ಒಂದು ಸೇವೆಯನ್ನು ಕಾಯಾವಚನ ಸಮೃದ್ಧಿಯಿಂದ ಮಾಡ್ಕೊಂಡು ನಮ್ಮ ಜೀವದ ಕೊನೆ ಉಸಿರಿಸ್ತಕ್ಕರೂ ಕೂಡ ಈ ಒಂದು ಕ್ಷೇತ್ರದ ಸೇವೆಯನ್ನು ಸಾಮಾಜಿಕ ನ್ಯಾಯದ ದಿನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇರ್ತಕ್ಕಂಥ ರೀತಿಯ ಏನು ಬಾಬಾ ಸಾಹೇಬರಿಗೆ ಅದು ಇಟ್ಕೊಂಡು ಈ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಇನ್ನೂ ಕೂಡ ಜನರ ಬಡವರ ದಲಿತರ ಎಲ್ಲ ವರ್ಗದ ಜನರ ಏಳಿಗೆಗೆ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿಮ್ಮನ್ನು ಕೂಡ ನಿರ್ವಹಣೆ ಮಾಡ್ತೀನಿ. ಇನ್ನೂ ಕೂಡ ಅದೇ ದಾರಿನಲ್ಲಿ ಸಾಕ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಇರ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಪ್ರಸಿದ್ಧ ಆನಿಕೆರೆ ಗ್ರಾಮದಲ್ಲಿ ನಡೆದ ಅದ್ದೂರಿ ತ್ರಿವಳಿ ರಥೋತ್ಸವ. ಆನಿಕೆರೆ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರೆ ಅಂಗವಾಗಿ ನಡೆದ ರಥೋತ್ಸವದಲ್ಲಿ ಭಾಗಿಯಾದ ನಂಬಿಹಳ್ಳಿ ಸಾಗತವಳ್ಳಿ ರಥಗಳು, ಸಾವಿರಾರು ಭಕ್ತರು ಭಾಗಿ. ತಾಲೂಕು ಕ್ರೀಡಾಂಗಣದ ಬಳಿ ಕ್ರೀಡಾಪಟುಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ 2 ಹೈಟೆಕ್ ಶೌಚಾಲಯ ನಿರ್ಮಾಣ. ಶೌಚಗಳ ಸೂಕ್ತ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದ ಶಾಸಕರು. ಪುರಸಭೆಯ ಸ್ವಚ್ಛತೆಗೆ 10 ಲಕ್ಷ ವೆಚ್ಚದ ಟ್ರ್ಯಾಕ್ಟರ್ ನೀಡಿಕೆ. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಗೆ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಸೊರಗಿದ ಸಂಸ್ಥೆಗೆ ಆಶಾದಾಯಕ ರಿಸಲ್ಟ್. 80% ಫಲಿತಾಂಶ ದಾಖಲು. ಸಂಸ್ಥೆಯನ್ನ ಮತ್ತಷ್ಟು ಗಟ್ಟಿಯಾಗಿ ಕಟ್ಟಿ 100% ಫಲಿತಾಂಶ ಎಂದ ಆಡಳಿತ ಮಂಡಳಿ ಅಧ್ಯಕ್ಷ ಮಂಜುನಾಥ್. ಹಾಗೂ ತಾಲೂಕಿನ ಜನರ ಪ್ರೀತಿ ವಿಶ್ವಾಸಕ್ಕೆ ಎಂದಿಗೂ ಚಿರಋಣಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶಾಸಕರನ್ನು ಅಭಿನಂದಿಸಿದ ನುಗ್ಗೇಹಳ್ಳಿ, ಬಾಗೂರು ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜೀವೋಚನ ವಾರ್ತೆಯಲ್ಲಿ. ನಮಸ್ಕಾರ.